ಕರ್ನಾಟಕದ ಹೆಮ್ಮೆಯ ಸಮುದ್ರ ತೀರ, ಅರಬ್ಬಿ ಸಮುದ್ರದ ಅಲೆಗಳ ನಡುವೆ ಭಾರತದ ನೌಕಾಪಡೆಯ ಶಕ್ತಿಯ ಪ್ರತೀಕ ಕದಂಬ ನೌಕಾತಾಣ ಕಾರವಾರ ಏಷ್ಯಾದ ಅತಿ ದೊಡ್ಡ ನೌಕಾತಾಣಗಳಲ್ಲಿ ಒಂದಾಗಿದೆ. 2005ರಲ್ಲಿ ಪ್ರಾರಂಭವಾದ ಈ ಮಹತ್ವಾಕಾಂಕ್ಷಿ ಯೋಜನೆ ಪ್ರಾಜೆಕ್ಟ್ ಸೀಬೋಲ್ಟ್ ಮೂಲಕ ನಿರ್ಮಾಣವಾಯಿತು. ಇದು ಪ್ರಾಕೃತಿಕ ಬಂದರು, ಆಧುನಿಕ ತಂತ್ರಜ್ಞಾನ ಮತ್ತು ಶಕ್ತಿಶಾಲಿ ಯುದ್ಧ ನೌಕೆಗಳ ತಾಣ. ಇದೇ ಕಾರವಾರದ ಹೆಮ್ಮೆ. ಇದರ ನಿರ್ಮಾಣಕ್ಕೆ ಸರ್ಕಾರ 11,000 ಎಕರೆ ಜಾಗವನ್ನ ತೆಗೆದುಕೊಂಡಿತ್ತು. 13ಕ್ಕಿಂತಲೂ ಹೆಚ್ಚು ಗ್ರಾಮಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿತು. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಭಾರತೀಯ ನೌಕಾಪಡೆ ತುಂಬಾ ಕಷ್ಟಗಳನ್ನ ಮುಂಬೈ ಬಂದರಿನಲ್ಲಿ ಅನುಭವಿಸಿತು. ಕಮರ್ಷಿಯಲ್ ಶಿಪ್, ಮೀನುಗಾರಿಕೆಯ ಬೋಟು, ಸಂಚಾರ ದಟ್ಟಣೆ ಒಂದೇ ಕಡೆ ಇದ್ದರಿಂದ ವ್ಯವಸ್ಥೆ ಎಲ್ಲ ಅಸ್ತವ್ಯಸ್ತವಾಗಿತ್ತು. ಸಮುದ್ರದ ಆಳ ವ್ಯತ್ಯಾಸದಿಂದ ಏರ್ಕ್ರಾಫ್ಟ್ ಹಡಗಿಗೆ ಅಲ್ಲಿ ತುಂಬಾ ತೊಂದರೆ ಆಗ್ತಾ ಇತ್ತು. ಅಲ್ಲದೆ ರಕ್ಷಣೆ ವಿಚಾರದಲ್ಲೂ ತೊಂದರೆಯನ್ನ ಗಮನಿಸಿದಂತಹ ನಮ್ಮ ನೌಕಾಪಡೆ ಒಂದು ವಿನೂತನವಾದ ಆಳವಾದ ನೀರು ಶೇಖರಣೆ ಹೊಂದಿರುವಂತಹ ನೌಕಾಪಡೆಗೆ ಹೇಳಿ ಮಾಡಿಸಿದ ಹಾಗೆ ಇರುವಂತಹ ಜಾಗವನ್ನ ಹುಡುಕಿತ್ತು. ಅದರ ಸಲುವಾಗಿ 1986ರಲ್ಲಿ ಭಾರತ ಸರ್ಕಾರ ಕಾರವಾರದಲ್ಲಿ ಮೊದಲ ಅಡಿಪಾಯವನ್ನ ಇಟ್ಟಿತ್ತು. ಹಣಕಾಸು ತೊಂದರೆ, ಭೂಮಿ ಕಳೆದುಕೊಂಡವರಿಗೆ ನ್ಯಾಯ, ಇದೆಲ್ಲದರ ಸಲುವಾಗಿ ಈ ಪ್ರಾಜೆಕ್ಟ್ 6 ವರ್ಷಗಳ ತನಕ ನಿಧಾನಗತಿಯಾಗಿ ಸಾಗುತ್ತೆ. ಕೊನೆಗೆ 2005ರಲ್ಲಿ INS ಕದಂಬ ಕಾರವಾರದಲ್ಲಿ ಲೋಕಾರ್ಪಣೆಗೊಳ್ಳುತ್ತೆ. ಕಾರವಾರದಲ್ಲಿ ಭಾರತೀಯ ನೌಕಾಪಡೆ ತನ್ನ ನೌಕಾ ನೆಲೆಯನ್ನು ಮಾಡಲು ಕಾರಣ ಏನ್ ಗೊತ್ತಾ? 12 ಮೀಟರ್ ಆಳವಾದಂತಹ ನೈಸರ್ಗಿಕವಾದ ಬಂದರಲ್ಲಿತ್ತು. ಆ ಕಾರಣ ಅಲ್ಲಿ ದೊಡ್ಡ ದೊಡ್ಡ ಹಡಗುಗಳನ್ನ ಸುಲಭವಾಗಿ ನಿಲ್ಲಿಸಬಹುದಿತ್ತು. ಪಶ್ಚಿಮ ಘಟ್ಟಗಳ ಗುಡ್ಡ ನೈಸರ್ಗಿಕವಾಗಿ ರಕ್ಷಣೆಯನ್ನ ಕೊಡುತ್ತಿತ್ತು. ಅಲ್ಲದೆ ರೇಡಾರ್ ಗಳಿಂದ ಸಂರಕ್ಷಣೆಯೂ ಸಿಗುತ್ತಿತ್ತು. ಅಲ್ಲದೆ ಕರಾಚಿಯಿಂದ ಬರೀ 500 ಕಿಲೋಮೀಟರ್ ದೂರವಿದ್ದು ಯುದ್ಧದ ಸಂದರ್ಭದಲ್ಲಿ ಯುದ್ಧ ಮಾಡಲು ಅಲ್ಪ ಸಮಯದಲ್ಲಿ ಅಲ್ಲಿ ತಲುಪಬಹುದು. ಸುರಕ್ಷಿತವಾಗಿಯೂ ಸಹ ಅಲ್ಲಿ ಯುದ್ಧ ಮಾಡಬಹುದು. ಅಲ್ಲದೆ ಭಾರತದ 80% ಆಯಿಲ್ ಇದೇ ಬಂದಿರಿನ ಮಾರ್ಗವಾಗಿ ಬರುತ್ತಿತ್ತು. ಭಾರತದ 2 ಏರ್ಕ್ರಾಫ್ಟ್ INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ ಎರಡೂ ಕಾರವಾರದಲ್ಲಿ ಇರಲು ಸನ್ನದ್ಧವಾಯಿತು. ಭಾರತದ ಮೊಟ್ಟ ಮೊದಲ 10,000 ಟನ್ ಲಿಫ್ಟ್ ಮಾಡುವ ಯಂತ್ರ ಕಾರವಾರದಲ್ಲಿದೆ. ಇದರ ಸಹಾಯದಿಂದ ದೊಡ್ಡ ದೊಡ್ಡ ಹಡಗುಗಳನ್ನ ರಿಪೇರಿ ಮಾಡಬಹುದು. ಈ ಪ್ರಾಜೆಕ್ಟ್ ಇಂದ 1000 ಗಟ್ಟಲೆ ಜನರಿಗೆ ಉದ್ಯೋಗ ದೊರಕಿದೆ ಎಂದು ಹೇಳಲಾಗುತ್ತೆ. ಪ್ರಾಜೆಕ್ಟ್ ನ ಒಟ್ಟು ಅಂದಾಜು ಮೊತ್ತ 25,000 ಕೋಟಿ ರೂಪಾಯಿ ಆಗಿರಬಹುದು. ಕಾರವಾರ ಬರೀ ಒಂದು ಊರು ಅಲ್ಲ, ಭಾರತದ ರಕ್ಷಣೆಯ ಹೃದಯ ಭಾಗ.